ಇನ್ನು ಕರಾವಳಿ ಕರ್ನಾಟಕದ ಭಾಗಕ್ಕೆ ಬಂದಾಗ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುವಂತ ವಿಚಾರ, ಕರಾವಳಿ ಅಂತ ಅಂದ್ರೆ ಅದು ಬಿಜೆಪಿಯ ಭದ್ರಕೋಟೆ ಅಂತ. ಕರಾವಳಿ ಕರ್ನಾಟಕದಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಬಿಜೆಪಿ ಭದ್ರಕೋಟೆಯನ್ನ ಭೇದಿಸೋದಕ್ಕೆ ಗ್ಯಾರಂಟಿ ಅಸ್ತ್ರ ಕೂಡ ಸಾಕಾಗಿಲ್ಲ. ಗ್ಯಾರಂಟಿ ಅಸ್ತ್ರದಿಂದಲೂ ಬಿಜೆಪಿಯ ಭದ್ರಕೋಟೆಯನ್ನ ಭೇದಿಸೋದಕ್ಕೆ ಆಗಿಲ್ಲ. ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಉತ್ತರ ಕನ್ನಡ 3 ಕ್ಷೇತ್ರಗಳನ್ನ ಬಿಜೆಪಿ ತನ್ನ ತೆಕ್ಕೆಗೆ ಮತ್ತೊಮ್ಮೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ಹೊಸ ಪ್ರಯೋಗ ಫಲಿಸಿದೆ. ಅಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಬಿಟ್ಟು ಬ್ರಿಜೇಶ್ ಚೌಟಾಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗೆಲುವು, ಕಾಂಗ್ರೆಸ್ನ ಪದ್ಮರಾಜ್ಗೆ ಸೋಲು. ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ ಕೋಟಾ ಶ್ರೀನಿವಾಸ್ ಪೂಜಾರಿ ವಿನ್ ಆಗಿದ್ದಾರೆ. ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಂತ ಹೇಳಿದ ಮೇಲೆ ಶೋಭಾ ಕರಂದ್ಲಾಜೆ ಅವ್ರನ್ನ ಅಲ್ಲಿ ನಿಲ್ಸಿದ್ರೆ ಸಮಸ್ಯೆ ಆಗುತ್ತೆ ಅಂತ ಅರಿತುಕೊಂಡಂತ ಬಿಜೆಪಿಯ ಕೇಂದ್ರ ನಾಯಕರು ಅಲ್ಲಿ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೊಡ್ತಾರೆ. ಸೊ ಅದು ಕೂಡ ಅಲ್ಲಿ ಸಕ್ಸಸ್ ಆಗಿದೆ. ಜೊತೆಗೆ ಉತ್ತರ ಕನ್ನಡದಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಟಿಕೆಟ್ ಅನ್ನ ಪಡೆದುಕೊಳ್ಳುವಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಕ್ಸಸ್ ಆಗ್ತಾರೆ. ಅದೇ ರೀತಿ ಗೆದ್ದಿದ್ದಾರೆ. ವಿಧಾನಸಭೆಯಲ್ಲಿ ಸೋತು ಲೋಕಸಭೆಯನ್ನ ಗೆದ್ದಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಈ ಬಾರಿ ಹಾಲಿ ಸಂಸದ ಅನಂತ್ ಕುಮಾರ್ ಬದಲು ಕಾಗೇರಿಗೆ ಟಿಕೆಟ್ ಅನ್ನ ನೀಡಲಾಗಿತ್ತು. ಮೊದಲಿನಿಂದಲೂ ಕೂಡ ಕರಾವಳಿ ಕರ್ನಾಟಕ ಬಿಜೆಪಿಯ ಭದ್ರಕೋಟೆ, ಅದನ್ನ ಭೇದಿಸೋದಕ್ಕೆ ಯಾರಿಂದಲೂ ಆಗಿರಲಿಲ್ಲ. ಈ ಬಾರಿಯೂ ಕೂಡ ತನ್ನ ಸ್ಥಾನಗಳನ್ನ ಬಿಜೆಪಿ ಬಿಟ್ಕೊಟ್ಟಿಲ್ಲ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಕರಾವಳಿ ಅಂತ ಹೇಳಿದ್ರೆ ಅದು ಬಿಜೆಪಿಯ ಭದ್ರಕೋಟೆ, ಅದನ್ನ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಭೇದಿಸೋದಕ್ಕೆ ಆಗಿಲ್ಲ. ಗ್ಯಾರಂಟಿ ಅಸ್ತ್ರಗಳು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ. ಸೊ ಏನ್ ಹೇಳ್ತೀರಿ? 3 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲುವಲ್ಲಿ ಮತ್ತೆ ಸಕ್ಸಸ್ ಆಗಿದೆ. ಸಿಂಧೂರ, ಕರಾವಳಿಯನ್ನ ಗೆಲ್ಲೋದ್ರಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಯಾಕಂತ ಹೇಳಿದ್ರೆ ಟಿಕೆಟ್ ಹಂಚಿಕೆ ಆದಾಗ 3 ಕ್ಷೇತ್ರಗಳಿಗೂ ಕೂಡ, ಯಾಕಂತ ಹೇಳಿದ್ರೆ ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಬಾರ್ದಂತಿತ್ತು. ಅದಾದ ನಂತರ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬಾರ್ದಂತ ಒಂದು ಲೆಕ್ಕಾಚಾರ, ಒಂದಿಷ್ಟು ಕೊಡ್ಬೇಕು ಅಂತ ಲೆಕ್ಕಾಚಾರಗಳಿತ್ತು. ಅದಾದ ನಂತರ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಕೊಡಬಾರ್ದಂತಿತ್ತು. ಹೀಗಾಗಿ 3ಕ್ಕೆ 3 ಕ್ಷೇತ್ರಗಳು, ಯಾಕಂದ್ರೆ ಉಡುಪಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಅದೇ ರೀತಿಯಾಗಿ ಉತ್ತರ ಕನ್ನಡ 3 ಕ್ಷೇತ್ರಗಳಿಗೆ ಹೊಸ ಮುಖಕ್ಕೆ ಟಿಕೆಟ್ ಅನ್ನ ಕೊಟ್ಟಿತ್ತು. ಆದ್ರೆ 3 ಕ್ಷೇತ್ರವನ್ನ ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿದೆ. ಆದ್ರೆ ವೋಟ್ ಶೇರ್ ನಲ್ಲಿ ಗಣನೀಯ ಪ್ರಮಾಣದಲ್ಲೂ ಕೂಡ ಇಲ್ಲಿ ಬಿಜೆಪಿ ಅದೇ ರೀತಿಯಾಗಿ ಕಡಿಮೆ ಆಗಿ ಇಲ್ಲಿ ಕಾಂಗ್ರೆಸ್ ಏರಿಕೆ ಆದ್ರೂ ಕೂಡ ಕಾಂಗ್ರೆಸ್ ಗೆಲ್ಲುವಷ್ಟು ಶಕ್ತಿಯನ್ನು ಗಳಿಸ್ಕೊಂಡಿರಲಿಲ್ಲ. ಅದೇ ರೀತಿಯಾಗಿ ಮಂಗಳೂರನ್ನು ತೆಗೆದುಕೊಂಡ್ರೆ ಗ್ಯಾರಂಟಿ ಯೋಜನೆಯಿಂದ ಅತಿ ಹೆಚ್ಚು ಫಲಾನುಭವಿಗಳು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಆದ್ರೂ ಕೂಡ ಮಂಗಳೂರಿನ ಜನ ಮೊದಲಿನಂತೆ ಬಿಜೆಪಿ ನೆಚ್ಚಿಕೊಂಡಿದ್ದು ಕಾಂಗ್ರೆಸ್ ಗ್ಯಾರಂಟಿಗೆ ಮನ್ನಣೆಯನ್ನ ಹಾಕಿರ್ಲಿಲ್ಲ. ಅದೇ ರೀತಿಯಾಗಿ ನಾವು ವೋಟ್ ಶೇರ್ ಅನ್ನ ಗಮನಿಸಿದಾದ್ರೆ ಪದ್ಮರಾಜ್ ಅವರು ಒಂದಿಷ್ಟು ವಿರೋಚಿತ ಪೈಪೋಟಿಯನ್ನ ಕೊಡ್ತಾರೆ. ಅದಾದ ನಂತರ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ತಮ್ಮ ಶಕ್ತಿಯನ್ನ, ಯಾಕಂದ್ರೆ ಮೊದಲಿದ್ದಂತಹ ಡಿಫ್ರೆನ್ಸ್ ಏನಿತ್ತು ಅಷ್ಟು ಡಿಫ್ರೆನ್ಸ್, ಮೊದಲು ಉತ್ತರ ಕನ್ನಡದಲ್ಲಿ 4 ಲಕ್ಷ ಅಂತರದಲ್ಲಿ ಗೆದ್ದಿದ್ರೆ ಶೋಭಾ ಕರಂದ್ಲಾಜೆ ಕೂಡ ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದಿದ್ರು. ಅದೇ ರೀತಿಯಾಗಿ ದಕ್ಷಿಣ ಕನ್ನಡದಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ 2 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆಲುವನ್ನು ಸಾಧಿಸಿದ್ರು. ಆದ್ರೆ ಅಂತರ ಕಡಿಮೆ ಆಗಿದೆ. ಅದಕ್ಕೂ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಬಿಟ್ರೆ ಮತ್ತೆ 2 ಕ್ಷೇತ್ರಗಳಲ್ಲೂ ಕೂಡ ಅಂತರ ಕಡಿಮೆ ಆಗಿದೆ. ಆದ್ರೆ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಇದನ್ನ ನೋಡಿದ್ರೆ ಕರಾವಳಿಯಲ್ಲಿ ಬಿಜೆಪಿ ಅಲ್ಲ ಇನ್ನೂ ಇದೆ, ಮೋದಿ ಅಲ್ಲ ಇನ್ನೂ ಇದೆ ಅಂತೇಳಿ ಹೇಳ್ಬಹುದು. ಅದೇ ರೀತಿ ಮಂಗಳೂರಿನಲ್ಲಿ ಒಂದಿಷ್ಟು ರಿಸಲ್ಟ್ ಹೆಚ್ಚು ಕಮ್ಮಿ ಆಗ್ಬಹುದು ಅನ್ನೋ ಚರ್ಚೆಗಳು ಒಂದ್ ಹಂತಕ್ಕೆ ಬಂದಿದ್ದು ಹೌದು. ಉಡುಪಿ ಚಿಕ್ಕಮಗಳೂರು ಕೂಡ ವ್ಯತ್ಯಾಸ ಆಗಬಹುದು. ಯಾಕಂತ ಹೇಳಿದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಮೀರಿಸ್ತಾರ ಅನ್ನುವಂತ ಲೆಕ್ಕಾಚಾರಗಳು ನಡೆದಿದ್ದು. ಆದ್ರೆ ಮೋದಿ ಅವರು ಬಂದ್ರು. ಅದಾದ ನಂತರ ಅಭ್ಯರ್ಥಿಗಳ ವರ್ಚಸ್ಸು, ಯಾಕಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಸಿಂಪಲ್ ಅಂತೇಳಿ ಒಂದಿಷ್ಟು ವರ್ಚಸ್ಸಿತ್ತು, ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ಅವ್ರ ಕೈ ಹಿಡಿದಿದ್ದು. ಅದಾದ ಬ್ರಿಜೇಶ್ ಚೌಟ ಅವರು ಸೇನೆಯಿಂದ ಬಂದವರು, ಯುವ ಮುಖ ಅನ್ನುವಂತ ಲೆಕ್ಕಾಚಾರಗಳಿತ್ತು. ಇವೆಲ್ಲವನ್ನ ಕಂಪೇರ್ ಮಾಡ್ಕೊಂಡ್ರೆ ಏನು ಒಂದಿಷ್ಟು ಬಿಜೆಪಿ ವಿರೋಧಿ ಅಲೆ, ಅದೇ ರೀತಿಯಾಗಿ ಒಂದಿಷ್ಟು ಅಲೆಗಳು ಇದ್ರೂ ಕೂಡ ಅಲ್ಲಿ ಬಿಜೆಪಿ ಗೆಲ್ಲುವಲ್ಲಿ ಸಕ್ಸಸ್ ಆಗಿದೆ. ಗ್ಯಾರಂಟಿ ಕೈ ಹಿಡಿದಿಲ್ಲ. ಸಿಂಧೂರ, ಓಕೆ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.